ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿರಿ, ಇದು ಮಾರ್ನಿಂಗ್ ಟೈಮ್ ನಮ್ಮ ಮನೆ ಹತ್ರ ಇರೋ ವ್ಯೂ ರೀ. ಎಲ್ಲ ಫಂಕ್ಷನ್ನು ಎಲ್ಲ ಮುಗಿಸ್ಕೊಂಡು ಈಗ ನಮ್ಮೂರಲ್ಲಿ ನಮ್ಮ ಮನೆಯಲ್ಲಿ ಇದ್ದೀನಿ ನೋಡ್ರಿ. ನಾ ಈಗ ಬೆಳಗ್ಗೆ ಟಿಫನ್ ಅದೆಲ್ಲ ಮುಗಿಸ್ಕೊಂಡು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಬ್ಯಾಂಕಿಗೆ ಹೋಗ್ತಾಯಿದ್ದೆ ನೋಡ್ರಿ ನಾನು. ಯಾಕಂದರೆ ATM ಭಾಳ ದಿವಸ ಆತ್ರಿ ಬಂದಿರಲಿಲ್ಲ ರೀ. ಇದ್ದಿದ್ದು ಒಂದು ATM ಎಕ್ಸ್ಪೈರ್ಡ್ ಆಗಿತ್ತು. ಅದ್ರ ಸಲುವಾಗಿ ಇಲ್ಲಿ SBI ಬ್ಯಾಂಕಿಗೆ ಬಂದೆ ರೀ. ಬ್ಯಾಂಕಿಗೆ ಬಂದೆ, ಮತ್ತು ಅವು ಏನೇನು ಡಾಕ್ಯುಮೆಂಟ್ಸ್ ಬೇಕು, ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ಅದು ಫಾರ್ಮ್ ಎಲ್ಲ ಫಿಲ್ ಮಾಡಿ ಅವ್ರ ಹತ್ರ ಕೊಟ್ಟು ಬಂದೆ ರೀ ಬ್ಯಾಂಕ್ ಹತ್ರ. ಅವರು ಇನ್ನೂ ಒಂದು ವಾರ ಬಿಟ್ಟು ನಿಮ್ದು ATM ಬರ್ತದಂತ ಹೇಳಿದೆ ರೀ. ಅದ್ರ ಸಲುವಾಗಿ ಮತ್ತು ಅಲ್ಲಿದೆಲ್ಲ ಬ್ಯಾಂಕ್ ಕೆಲಸ ಮುಗಿಸ್ಕೊಳಂತ ಇಲ್ಲಿ ಬ್ಯಾಂಕಿಗೆ ಬಂದೆ ನೋಡ್ರಿ. ಬ್ಯಾಂಕಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲೇ ಮತ್ತು ಮುಂದೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು ರೀ. ಅದ್ರ ಸಲುವಾಗಿ ಇಲ್ಲೇ ಒಂದು ನಮ್ಮ ಮನೆ ಹತ್ರನ ಒಂದು ಕ್ರಾಸ್ ಹತ್ರ ಆ ಕಡೆ ದೇವಸ್ಥಾನಕ್ಕೆ ಬಂದೆ ನೋಡ್ರಿ. ದೇವಸ್ಥಾನದ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ ರೀ, ಹಾಗೆ ದರ್ಶನ ಮಾಡ್ಕೊಂಡು ಮನೆಗೆ ಬಂದೆ ರೀ. ಇಲ್ಲಿ ಮನೆಗೆ ಬಂದ ಮೇಲಂತೂ ಭಾಳ ಕೆಲಸ ಐತೆ ರೀ ನಮ್ಗೆ. ಯಾಕಂದ್ರೆ ಭಾಳ ಅಲ್ಲಿ ಇಲ್ಲಿ ಹೊರಗಡೆನೇ ತಿರುಗಾಡೋದಾಗಿತ್ತು ರೀ ನನಗೆ. ಈಗ ಹಾಗೆ ಮೇಲಿಂದ ಮೇಲೆ ಡಿಸೆಂಬರ್ 25 ಕ್ರಿಸ್ಮಸ್ಸಿಗೆ ಅವಾಗೆ ಟೂರಿಂದ ಹಿಡಿದು ಆಮೇಲೆ ಈಗ ಮೊನ್ನೆ ಎಲ್ಲ ಮತ್ತು ಜನವರಿ 26 ಅದು ಫಂಕ್ಷನ್ ಇತ್ತು ರೀ. ಆಮೇಲೆ ಅದ್ರ ಹಿಂದೆನೂ ಇದಕ್ಕೆ ಹೋಗಿದ್ವಿ ನಾವು ಸಂಕ್ರಮಣಕ್ಕೆ ಅಲ್ಲಿಗೆ ದಾಂಡೇಲಿಗೆ ಹೋಗಿ ಬಂದೀವಿ. ಬರೀ ಇದು ಅಲ್ಲಿ ಇಲ್ಲಿ ಹೊರಗಡೆನೇ ತಿರುಗಾಡೋದಾಗಿತ್ತು ನೋಡ್ರಿ ನನಗೆ. ಹೀಗಾಗಿ ಮನೆ ಒಳಗೆಲ್ಲ ಏನೂ ನೋಡೋಕ್ಕಾಗಿಲ್ಲ ರೀ. ಮನೆಯೊಳಗಂತೂ ಸಾಕಷ್ಟು ಬಟ್ಟೆ ಎಲ್ಲ ಹೆಂಗೆ ಬಿದ್ದಾವೆ ನೋಡ್ರಿಲ್ಲ. ಸಾಡಿ ಅದು ಎಲ್ಲ ತೊಗೊಂಡು ಹೋಗಿದ್ದು ಚಾಯ್ಸ್ ಮಾಡೋಕ್ಕೇ ಎಲ್ಲ ತೆಗೆದು ನೋಡಿದ್ದು ಎಲ್ಲ ಅಲ್ಲ ಹಂಗೆ ಕೂತಿದ್ದು ರೀ. ಅದ್ರ ಸಲುವಾಗಿ ನೋಡ್ರಿ ಎಲ್ಲ ಮತ್ತು ಹೊಳ್ಳಿ ಎಲ್ಲ ಮಡಿಸಿ ಇಡೋ ಕೆಲಸ ಮಾಡ್ಲಿಕ್ಕೆ ನೋಡ್ರಿ ಇಲ್ಲಿ ಬಂದು. ಫಂಕ್ಷನ್ನು ಪಾರ್ಟಿ ಟೂರು ಅಂತ ಅಡ್ಡಾಡ್ಬೇಕಾದ್ರೆ ಬರೀ ಡ್ರೆಸ್ ಸೆಲೆಕ್ಷನ್ ರೀ ಮತ್ತು ಹೊರಗೆ ಅಡ್ಡಾಡೋದು ಇದೇ ಜಾಸ್ತಿ ಆಗ್ತದ್ರಿ ನಮ್ದು. ಹಿಂಗಾಗಿ ಮನೇಲಿ ಇರೋದು ಕಮ್ಮಿ ಆಯಿತು. ಮತ್ತು ಈ ವ್ಲಾಗ್ ಮಾಡ್ತಾಯಿದ್ದೀನಿ ನನಗೆ ಜಾಸ್ತಿ ಹೊರಗೇನ ಎಲ್ಲ ಅಡ್ಡಾಡೋದು ಅವಕಾಶ ಬರ್ಲಿಕ್ಕತ್ತದ. ಮತ್ತು ನನಗೂ ಭಾಳ ಚಲೋ ಆಗಿತ್ತು ರೀ. ಯಾಕಂದ್ರೆ ಬರೀ ಮನ್ಯಾಗಿಂದನೇ ತೋರ್ಸಕತ್ರ ನಿಮಗೂ ಬೇಜಾರಾಗ್ತದಲ್ಲ. ಅದ್ರ ಸಲುವಾಗಿ ಎಲ್ಲ ಸ್ವಲ್ಪ ಹೊರಗಿಂದು ಎಲ್ಲ ಇರಲಿ ಅಂತ ಸಲುವಾಗಿ ಮತ್ತು ನಾನು ಎಲ್ಲ ಪ್ರವಾಸಕ್ಕೆಲ್ಲ ಹೋಗಿ ಅಲ್ಲಿದ್ದೆಲ್ಲ ವಿಡಿಯೋ ಮಾಡಿಕೊಂಡು ವ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಸಬ್ಸ್ಕ್ರೈಬರ್ ಆಗಲಿ ಅಂತ ನಾನು ಬೇಗ ಆಗಲಿ ಅಂತ ದೇವರಲ್ಲಿ ಕೇಳ್ಕೊತಾ ಇರ್ತೀನಿ ರೀ ಯಾವಾಗಲೂ. ಯಾಕಂದರೆ ಸಬ್ಸ್ಕ್ರೈಬರು ಮೇನ್ ಅಲ್ರಿ. ಅದು ಒಂದು ಟಾರ್ಗೆಟ್ ಇರ್ತದಲ್ಲ ಯೂಟ್ಯೂಬಲ್ಲಿ. ನಾವು ಏನೇ ಮಾಡಬೇಕಾದ್ರೂ ಅದು ಒಂದು ರೀಚ್ ಆದ್ರೆ ನಮ್ಮ ಮನಸ್ಸಿಗೂ ಒಂದು ಸ್ವಲ್ಪ ನೆಮ್ಮದಿ ಇರ್ತದೆ ರೀ. ನಾವು ಪಡ್ತಾ ಇರೋ ಕಷ್ಟಕ್ಕೂ ಒಂದು ಸ್ವಲ್ಪ ಸಮಾಧಾನ ಸಿಗ್ತದೆ ಅಷ್ಟೆ. ಅದ್ರ ಸಲುವಾಗಿ ನಾನು ಈಗ ಸ್ವಲ್ಪ ಕಷ್ಟಪಡ್ತಾ ಇದ್ದೀನಿ. ನನಗೂ ಅಷ್ಟು ಈ ವಿಡಿಯೋ ಮಾಡೋದು ಹಾಕೋದು ಅಷ್ಟು ನನಗೂ ಇನ್ನೂ ಬರೋಂಗಿಲ್ಲ ರೀ. ಬಟ್ ಹಾಕ್ತಾಯಿದ್ದೀನಿ. ಹೆಂಗೆ ಅನ್ನಿಸ್ತದೆ ಏನಂತ ನೀವು ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮುಖಾಂತರ ಹೇಳ್ರಿ. ಮತ್ತು ನಾನು ಇದು ವ್ಲಾಗ್ ಮಾಡಾಕತ್ತೀನಿ ರೀ. ಕೆಲವೊಬ್ರು ಸಪೋರ್ಟ್ ಮಾಡ್ತಾಯಿದ್ದಾರೆ, ಕೆಲವೊಬ್ರು ಸಪೋರ್ಟ್ ಮಾಡ್ತಾಯಿಲ್ಲ. ಯಾಕೆ ನಮ್ಮ ಜನ ಹಿಂಗೆ ಅಂತ ನನಗೆ ಬೇಜಾರಾಗ್ತದೆ ರೀ. ಯಾಕಂದ್ರೆ ಒಬ್ಬರು ಲೈಫಲ್ಲಿ ಅವರ ಜೀವನದಲ್ಲಿ ಏನೋ ಮಾಡ್ತಿದ್ದಾರೆ, ಕಷ್ಟಪಡ್ತಿದ್ದಾರೆ. ಅವ್ರಿಗೆ ನಾವು ಹಿಂದೆ ನಿಂತು ಸಪೋರ್ಟ್ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಬರಬೇಕು ರೀ. ಅದು ಬಿಟ್ಟು ಅವ್ರ ಸಪೋರ್ಟಿಗೇ ಮನ್ಸಿಗೆ ನೋವಾಗಿ ಹೋಗಿ ಮಾತಾಡೋರು ತುಂಬ ಜನ ಆಗಿಬಿಟ್ಟಿದ್ದಾರೆ. ಬಟ್ ನಾವು ಏನೇ ಮಾಡಬೇಕಾದ್ರೂ ಒಳ್ಳೆ ಕಮೆಂಟ್ಸ್ ಬರ್ತಾವೆ, ಬ್ಯಾಡ್ ಕಮೆಂಟ್ಸ್ ಬರ್ತಾವೆ. ಅದಕ್ಕೋಸ್ಕರ ನಾವು ಯಾರು ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೆ, ಕಮೆಂಟ್ಸ್ ಅಂತ ಮಾಡಿಲ್ಲ, ಹಾಗೆ ಬಾಯಲ್ಲಿನೇ ಮಾತಾಡಿದ್ದಾರೆ. ಯಾರು ಮಾತಾಡಿದ್ದಾರೆ ಅವ್ರ ಗುಣ ಹೇಳ್ಕೊಡ್ತದೆ, ಅದು ಬೇರೆಯದಿಲ್ಲ. ಯಾಕಂದರೆ ಯಾರೇ ಆಗಲಿ ನಮ್ಮವರು ಅಂಥೇಳಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ಜೀವನದಲ್ಲಿ ನಮಗೆ ಯಾರು ಮುಂದೆ ತರೋಕ್ಕೆ ಪ್ರಯತ್ನ ಪಡ್ತಾರಲ್ಲ ಅವ್ರು ಯಾವತ್ತೂ ನಮ್ಮವ್ರು ಆಗ್ತಾರೆ. ಯಾರು ನಾವು ಮಾಡೋ ಕೆಲಸಕ್ಕೆ ನಮಗೆ ಇನ್ನೂ ಬೇಜಾರು ಆಗೋ ಹಾಗೆ ನಡ್ಕೊಂಡು ಇನ್ನೂ ನಮ್ಮ ಮನಸ್ಸಿಗೆ ನೋವು ಮಾಡ್ತಾರಲ್ಲ ಅವ್ರು ಯಾವತ್ತೂ ನಮ್ಮವ್ರು ಆಗೋಕ್ಕೆ ಸಾಧ್ಯನೇ ಇಲ್ಲ ಅವರು. ಅದಕ್ಕೆ ನಾನು ಹೇಳೋದೇನೆಂದ್ರೆ ಸ್ವಲ್ಪ ಇನ್ನೊಬ್ಬರ ಕಷ್ಟಕ್ಕಾಗಲಿ ಇನ್ನೊಬ್ಬರ ಜೀವನಕ್ಕೆ ಸ್ವಲ್ಪ ಬೆಲೆ ಕೊಡ್ರಿ. ಆವಾಗ ನಿಮ್ಮ ಜೀವನಕ್ಕೂ ಒಂದು ಬೆಲೆ ಬರ್ತದೆ. ಯಾಕಂದರೆ ಪ್ರಪಂಚದಲ್ಲಿ ಯಾವಾಗಲೂ ಎಲ್ಲರ ಜೀವನಗಳು ಒಂದೇ ಥರ ಇರಲ್ಲ. ಆಮೇಲೆ ಎಲ್ಲ ಮನುಷ್ಯರ ಸ್ವಭಾವ ಗುಣಗಳು ಒಂದೇ ಥರ ಇರಲ್ಲ.
ಏನೇ ಇದ್ರೂ ಇನ್ನೊಬ್ಬರ ಜೀವನದ ಅವ್ರ ಮನಸ್ಸಿಗೆ ನೋವಾಗುವಾಗ ನಡ್ಕೊಳ್ಬೇಡ್ರಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ನಿಮ್ಮ ಕಡೆ ಸಾಧ್ಯವಾಯ್ತಾ ಸ್ವಲ್ಪ ಸಹಾಯ ಮಾಡಿರಿ. ಸಹಾಯ ಮಾಡೋಕ್ಕಾಗಲಿಲ್ಲ ಆದ್ರೆ ಅವ್ರ ಮನಸ್ಸಿಗೆ ನೋವಾಗುವಾಗ ನಡ್ಕೊಳಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಯಾಕಂದ್ರೆ ನೀವೇನು ಅವ್ರನ್ನ ಬೆಳೆಸಿಲ್ಲ. ಕಷ್ಟದಲ್ಲಿದ್ದಾಗ ಅವರಾಗಲೇ ಅವರು ಬೆಳೆದಿರ್ತಾರೆ. ಯಾರೊಬ್ಬರು ಸಪೋರ್ಟ್ ತೊಗೊಳ್ಳದೆ ಅವ್ರು ಬೆಳೆದು ತಮ್ಮ ಜೀವನದಲ್ಲಿ ತಾವು ಮುಂದೆ ಬಂದಿರ್ತಾರೆ. ಹಂಗಿದ್ದಾಗ ನೀವು ನಿಮ್ಮ ಕಡೆ ಸಾಧ್ಯ ಇದ್ದರೆ ಅವ್ರು ಒಳ್ಳೆಯದನ್ನು ಬಯಸಿ ಮುಂದೆ ತರಕ್ಕೆ ಪ್ರಯತ್ನ ಮಾಡಿ. ಇಲ್ಲ ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇರಬೇಕಷ್ಟೇ. ಅಷ್ಟೇ ನಾನು ಕೇಳ್ಕೊಳ್ಳೋದು. ಇದೇ ಇದನ್ನು ಹೇಳಬೇಕಂತಲೇ ನಾನು ಸ್ವಲ್ಪ ಈಗ ಮಾತಾಡ್ತಾಯಿದ್ದೀನಿ ಅಷ್ಟೇ. ಯಾಕಂದರೆ ನಾನು ನೋಡಿದ್ದೀನಿ, ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ನನಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ, ಹಿಂದೆ ಎಷ್ಟು ಜನ ಹೊಟ್ಟೆ ಕಿಚ್ಚು ಪಡ್ತಿದ್ದಾರೆ ಅಂತೆಲ್ಲ ನನಗೆ ಗೊತ್ತಾಯಿತು. ಆ ಥರ ಎಲ್ಲ ಮಾಡೋದೇನು ನೆಸೆಸಿಟಿ ಇಲ್ಲ. ಯಾಕಂದರೆ ಇದು ನಮ್ಮ ಜೀವನ ಹೇಗಿದೆ, ಏನು ನಡಿಬೇಕು, ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆ ಥರದಿಂದ ನಾನು ನಡೆಸ್ತಾ ಇದ್ದೀನಿ. ನನಗೂ ಗೊತ್ತಿದೆ. ಯಾಕಂದರೆ ನಾನು ತುಂಬ ಕಷ್ಟದಿಂದ ಜೀವನದಲ್ಲಿ ಮೇಲೆ ಬಂದು ಈಗ ಒಂದು ಹಂತಕ್ಕೆ ಬಂದು ಈಗ ಏನೋ ಇದು ಮಗಳು ಒಂದು ಸಪೋರ್ಟ್ ಮಾಡಿದ್ಲು ಅಂತ ಇದು ವ್ಲಾಗ್ ಮಾಡೋಕ್ಕೆ ರೆಡಿಯಾಗಿದ್ದೀನಿ. ಸಾಧ್ಯವಾದರೆ ನೀವು ನಂಗೆ ಸಪೋರ್ಟ್ ಮಾಡಿರಿ. ಇಲ್ಲಾಂದರೆ ನೀವು ಬೇಡ ಅಂದರೆ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ನನಗೂ ಯಾವಾಗಲೂ ಮನೆಯಲ್ಲಿ ಒಬ್ಬಳೇ ಇದ್ದಿದ್ದು ತುಂಬ ಬೇಜಾರಾಗ್ತಾಯಿತ್ತು. ಯಾವಾಗ ಈ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ನಿ ಆವಾಗಿಂದ ಏನೋ ಜೀವನದಲ್ಲಿ ಒಂದು ಖುಷಿ, ಸಂತೋಷ, ನೆಮ್ಮದಿ ಕಾಣ್ತಾ ಇದ್ದೀನಿ ನಾನು. ಯಾಕಂದರೆ ಈ ಒಂಥರ ಇದ್ರ ವ್ಲಾಗ್ದಲ್ಲೇ ನಂಗೆ ಜಾಸ್ತಿ ಇಂಟ್ರೆಸ್ಟ್ ಆಗಿಬಿಟ್ಟಿದೆ. ಯಾಕಂದರೆ ದಿನ ಏನು ಹಾಕಬೇಕು, ಏನು ಮಾಡಬೇಕು, ಯಾವ ವಿಷಯ ತೊಗೋಬೇಕು, ಮತ್ತು ಏನು ಹಾಕಿದರೆ ಸಬ್ಸ್ಕ್ರೈಬರ್ ಸಿಗ್ತಾರೆ, ಆಮೇಲೆ ಏನು ಮಾಡಿದ್ರೆ ಜಾಸ್ತಿ ಲೈಕ್ಸ್ ಸಿಗ್ತದೆ ಅಂಥೇಳಿ ನಾನು ಇದ್ರ ಬಗ್ಗೆನೇ ಯಾವಾಗಲೂ ವಿಚಾರ ಮಾಡ್ತಾ ಇರ್ತೀನಿ. ಇದ್ರ ಜೊತೆಗೆ ನಂಗೆ ಸಪೋರ್ಟಿವ್ ಆಗಿ ನಮ್ಮ ಅಕ್ಕನ ಮಗಳಿದ್ದಾಳೆ ರೀಟಾ, ಡಾಕ್ಟರ್ ಇದ್ದಾರಲ್ಲ ಅವರು, ಡಾಕ್ಟರ್ ರೀಟಾ ಮತ್ತು ಆಕೆ ನನ್ನ ಮಗಳು ಶ್ವೇತಾ ಅವರೆಲ್ಲ ನನ್ನ ಸಪೋರ್ಟಿವ್ ಆಗಿದ್ದಾರೆ. ಅವರು ಎಲ್ಲ ಪ್ರತಿಯೊಂದು ಏನೇ ಇದ್ರೂ ಮತ್ತು ನನಗೆ ವಿಡಿಯೋಸ್ ಕಳಿಸ್ಕೊಡ್ತಿರ್ತಾರೆ. ಯಾವುದಾದ್ರೂ ಏನಾದರೂ ರೀಲ್ಸ್ ಮಾಡೋ ವಿಷಯ ಇದ್ದರೆ, ಆಮೇಲೆ ಏನಾದರೂ ಅಡುಗೆದಿದ್ದರೆ ಎಲ್ಲ ಕಳಿಸ್ತಿರ್ತಾರೆ. ಇದನ್ನು ಹಾಕಿ ಅಂತ ಸಪೋರ್ಟ್ ಮಾಡ್ತಿರ್ತಾರೆ. ಈ ಈ ಥರ ಎಲ್ಲ ಹೆಂಗೆ ನನಗೂ ಸಪೋರ್ಟ್ ಮಾಡಿದ್ರೆ ಆದಷ್ಟು ಬೇಗ ನಾನು ಯೂಟ್ಯೂಬ್ದಲ್ಲಿ ಬೇಗ ಮುಂದೆ ಬರ್ತೀನಿ. ಅದಕ್ಕೆ ಮತ್ತೆ ಎಷ್ಟು ಬೇಕಷ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ. ಬಟ್ ನನಗೂ ಈಗ ನೋಡಿ ಮನೆಯಲ್ಲಿ ಇಷ್ಟು ಎಲ್ಲ ಹೊರಗಡೆ ಫಂಕ್ಷನ್ ಪಾರ್ಟಿ ಎಲ್ಲ ಆಯಿತು. ಈಗ ನಾನು ಮನೆಯಲ್ಲಿ ನನಗೂ ಒಬ್ಬಳಿಗೆ ಒಂದೆಲ್ಲ ಮ್ಯಾನೇಜ್ ಮಾಡೋದು ಆಗೋಲ್ಲ. ಯಾಕಂದರೆ ವಿಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ಮತ್ತು ಮನೇಲಿ ನನ್ನ ಬೇರೆಗೆ ಇನ್ನೊಂದು ಕ್ಲಾಸಿಗೆ ಜಾಯಿನ್ ಆಗಿದ್ದೀನಿ. ಆ ಕ್ಲಾಸಿಗೆ ಹೋಗಬೇಕು. ಅದು ಒಂದು 3 hours ಇರ್ತದೆ ಹೋಗಿ ಬರೋಕ್ಕೆ. ಮತ್ತು ಮನೇಲಿ ಬೇರೆ ನಾನು ಟಿಫಿನು ನಾಷ್ಟ ಮಾಡ್ಕೊಂಡು ಮಟ್ಟಾದರೆ ನನಗೂ ಟೈಮೇ ಸಾಕಾಗಲ್ಲ. ಇದೆಲ್ಲ ಜಾಸ್ತಿ ವರ್ಕ್ ಮಾಡ್ತಾ ಹೋದ್ರೆ ನನಗೇನಾಗ್ತದೆ, ಜಾಸ್ತಿ ಟೆನ್ಷನ್ ಆಗ್ತದೆ. ಅದಕ್ಕೆ ನಾನು ಎಷ್ಟು ಕೂಲಾಗಿ ಎಷ್ಟು ಸಾಧ್ಯ ಅಷ್ಟೇ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡೋಣ, ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿರಿ. ನಾನು ಮನೇಲಿದ್ದಾಗ ಮನೇಲಿ ವಿಡಿಯೋ ಮಾಡಿ ಹಾಕಿರ್ತೀನಿ, ಮತ್ತು ಕೆಲವೊಂದು ಹೊರಗಡೆ ಹೋದಾಗ ಹೊರಗಿಂದ ವಿಡಿಯೋ ಮಾಡಿ ಹಾಕಿರ್ತೀನಿ. ಅದಕ್ಕೆ ಯಾರೂ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಹೆಂಗೆ ಬರ್ತದೆ ಹಂಗೆ ಹಾಕ್ತಾಯಿದ್ದೀನಿ. ದಯವಿಟ್ಟು ನಂದು ಇದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ನೋಡಿರಿ ನಾನೀಗ ಯಾಕಂದ್ರೆ ಊಟ ಮಾಡಲಿಕ್ಕೆ ಮಧ್ಯಾಹ್ನ ಹೊರಗಡೆನೇ ಹೋಗೋಣಂತ ಪ್ಲ್ಯಾನ್ ಮಾಡಿದ್ರಿ. ಇಲ್ಲಿ ಒಬ್ಬರು ಇನ್ನೂ ತಿರುಗಾಡ್ತಾ ಇವರಿಬ್ಬರು ರೆಡಿಯಾಗಿ ಕೂತಿದ್ದಾರೆ. ಅಕ್ಕಿ ನೋಡಮ್ಮ ಕಕ್ಕಡಿ ಮಲಸ್ತಾಳೆ. ಅವು ಇಳಿಸ್ಲಿಲ್ಲ, ಕ್ಯಾಟಗರಿ ಇಟ್ಕೊಳ್ಳೋಣ, ಸುಮ್ಮನೆ ಹಾಕ್ಕೊಳ್ಳೋಣ. ಇಲ್ಲಿ ನನ್ನ ವಿಡಿಯೋ ನಾನೇ ಅಪ್ಲೋಡ್ ಮಾಡಿದ್ದೆ. ಹೆಂಗೆ ಬರ್ತದೆ ಅಂತೇಳಿ ಹಾಕಿ ನೋಡ್ತಾ ಇದ್ದೀನಿ ನೋಡ್ರಿ. ಯಾಕಂದರೆ ಏನಾದರೂ ಮಿಸ್ಟೇಕ್ಸ್ ಇದ್ರೆ ನಾನು ಮತ್ತೆ ಸರಿ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ರೀ. ಸಂಜೆಗೆ ಊಟಕ್ಕೆ ಅಂಥೇಳಿ ಇದು ಮೆಂತ್ಯ ಸೊಪ್ಪು ತೊಗೊಂಡು ಬಂದಿದ್ದೆ ರೀ. ಮೆಂತ್ಯ ಸೊಪ್ಪು ನಾವು ಹಾಗೆ ರೊಟ್ಟಿಯಲ್ಲಿ ಹಾಗೆ ಹಸಿ ಸೊಪ್ಪು ಹಚ್ಕೊಂಡು ತಿಂತೀವಿ ರೀ. ಅದಕ್ಕೆ ಸ್ವಲ್ಪ ಅದನ್ನು ಸ್ವಲ್ಪ ಸೋಸಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ಈಗ ಒಬ್ಬಳೇ ಇದ್ರೂ ಸಂಜೆಗೆ ಊಟಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ರಿ. ಅದಕ್ಕೆ ಇದು ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಳಕತ್ತೀನಿ ನೋಡಿರಿ.
ಇಲ್ಲಿ ಅಡುಗೆ ಮನೆಗೆ ಬಂದೆ ರೀ. ಹಾಲು ತೊಗೊಂಡು ಬಂದಿದ್ದೆ ಬರುವಾಗ. ಹಾಲು ಒಂದು ಸ್ವಲ್ಪ ಕಾಸಕ್ಕೆ ಇಡೋಣ ಅಂತಂದು ರೆಡಿ ಮಾಡಲಿ ಇಡ್ಲಿಕತ್ತೀನಿ ರೀ. ಮತ್ತು ಹಂಗೆ ಸ್ವಲ್ಪ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಬದ್ನೆಕಾಯಿ ತಂದಿದ್ದೆ, ಬದ್ನೆಕಾಯಿ ಸ್ವಲ್ಪ ಪಲ್ಯ ಮಾಡಿಕೊಂಡೆ. ಹಾಗೆ ರೊಟ್ಟಿ ಅಷ್ಟೇ ಮಾಡ್ಕೊಂಡು ತಿಂತೀನಿ ರೀ. ಈವ್ನಿಂಗ್ ಜಾಸ್ತಿ ನಾನು ಅನ್ನ ಮಾಡೋಕ್ಕೆ ಹೋಗೋದಿಲ್ಲ ರೀ, ಯಾಕಂದ್ರೆ ಯಾವಾಗಲೊಮ್ಮೆ ಅಷ್ಟು ಮಾಡಿರ್ತೀನಿ. ಹಗಲಿ ತಿಂತೀವಿ ಅಷ್ಟೇ ಅನ್ನ, ನೈಟ್ ಜಾಸ್ತಿ ಅನ್ನ ತಿನ್ನಕ್ಕೆ ಹೋಗೋದಿಲ್ಲ ರೀ. ಇದೀಗ ಸ್ವಲ್ಪ ಹಾಲಷ್ಟು ಕಾಯಕ್ಕಿಟ್ಟು ಮತ್ತು ನಂದು ಊಟದ್ದೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಈರುಳ್ಳಿ ಅದು ಎಲ್ಲ ಸ್ವಲ್ಪ ಕಟ್ ಮಾಡ್ಕೋಬೇಕಾಗಿತ್ತು ರೀ. ನಮ್ಮ ಜೊತೆ ಯಾರು ಇಲ್ಲಿ ಇರ್ತಿರಲಿ, ನಮ್ಮದು ಒಬ್ಬರೇ ಇದ್ದಾಗಂತ ಜೀವನ ಹೆಂಗೆ ನಡಿಬೇಕು ಮಾಮೂಲಿ ಹೆಂಗೆ ನಡೀತಾನೆ ಇರ್ತದೆ ರೀ. ನಾವೇ ತುಂಬ ಜಾಸ್ತಿ ಇನ್ನೊಬ್ಬರ ಬಗ್ಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಇಟ್ಕೊಳಕ್ಕೆ ಹೋಗ್ಬಾರ್ದು ನೋಡಿರಿ. ಅದು ಮಾತ್ರ ಯಾರ ಜೊತೆ ಹೆಂಗಿರಬೇಕು, ಎಂಜಾಯ್ ಹೊರಗಡೆ ಹೋದಾಗ ಅವ್ರ ಜೊತೆ ಹೆಂಗಿರ್ಬೇಕು ಹಂಗಿರಬೇಕು. ಮತ್ತು ನಮ್ಮ ಜೋಡಿ ಯಾರು ಚಲೋ ಮಾತಾಡ್ತಾರೋ ಅವ್ರ ಜೊತೆ ಚಲೋ ಮಾತಾಡ್ಕೊಂಡಿರಬೇಕು. ಈ ಥರ ಎಲ್ಲ ನಮ್ಮ ಲೈಫ್ ನಾವು ಈಜಿ ಮಾಡ್ಕೊಂಡಿದ್ರೆ ನಾವು ಆರಾಮಾಗಿ ಈಸಿಯಾಗಿ ಇರ್ತೀವಿ ನೋಡಿರಿ. ಈಗಂತೂ ಇತ್ತಿದ್ಲಾಗಂತೂ ನಾನು ಎಷ್ಟು ಸಾಧ್ಯ ಅಷ್ಟು ಒಬ್ಬಕ್ಕೆ ಬ್ಯುಸಿಯಾಗಿರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬ್ಯುಸಿಯಾಗಿ ಇದ್ದೀನಿ ರೀ, ಯಾಕಂದ್ರೆ ಭಾಳ ಕೆಲಸ ಆಗ್ತದೆ ರೀ ಈಗ ನನಗೂ. ಈವ್ನಿಂಗ್ ಒಂದು ಬೇರೆ ಕ್ಲಾಸ್ ಹಚ್ಚಿದ್ದೀನಿ, ಮತ್ತು ಇದೆಲ್ಲ ಇದ್ರದ್ದೆಲ್ಲ ಕೆಲಸ ರೀ, ಎಡಿಟಿಂಗದ್ದು ದಿನ ಹಿಂಗೆ ಒಟ್ಟು ಏನಾರು ಒಟ್ಟು ಮಾಡಿಕೊಂಡು ಜೀವನ ಸಾಗಿಸ್ತಾ ಇರ್ತೀನಿ ನೋಡ್ರಿ ನಾನು. ನನಗಂತೂ ಫೈನಾನ್ಷಿಯಲಿ ಯಾವುದೂ ಇನ್ಕಮ್ ಇಲ್ಲರಿ. ಮತ್ತು ಹಸ್ಬೆಂಡನ್ನಂತೂ ಭಾಳ ಕಡಿಮೆ ಬರ್ತದೆ ರೀ. ಅವ್ರು ಪ್ರೈವೇಟ್ ಕಂಪ್ನಿಯಾಗ ಜಾಬ್ ಮಾಡ್ತಿದ್ದಿಲ್ಲ, ಅದು ಪೆನ್ಷನ್ ಭಾಳ ಅಂದ್ರೆ ಭಾಳ ಕಡಿಮೆ ಬರ್ತದೆ ರೀ. ಮೊದಲಿಂದ ಎಲ್ಲೇ 1000 ಒಳಗಷ್ಟು ಹಿಂಗೆ ಬರ್ತದೆ ರೀ ಅವ್ರದ್ದು. ಮತ್ತು ಸ್ವಲ್ಪ ಅದು ಇದು ಅಂತ ವಿಧವಾ ಪೆನ್ಷನ್ ಒಂದು ಸ್ವಲ್ಪ ತೊಗೊಳ್ತೀನಿ ರೀ. ಆದರೂ ನಂದೆಲ್ಲ ಜವಾಬ್ದಾರಿಗೆ ನಮ್ಮ ಸಣ್ಣ ಮಗಳು ತೊಗೊಂಡಾಳು. ಅಕ್ಕಿ ಮೇಲೆ ನನಗೂ ಜವಾಬ್ದಾರಿ ವಹಿಸೋಕೆ ಇಷ್ಟ ಇಲ್ಲ ರೀ. ನಾ ಸ್ವಂತ ಏನಾದ್ರು ಜಾಬ್ ಮಾಡಬೇಕು ಅಂತಂದ್ರೆ ಜಾಬಿಗೆ ಹೋಗೋಕ್ಕೂ ಆಗ್ತಾಯಿಲ್ಲ. ಏನಾದರೂ ಒಂದು ಫೈನಾನ್ಷಿಯಲಿ ಫಿಟ್ ಆಗ್ಬೇಕು ನಾನು, ಜಾಸ್ತಿ ಮಗಳಿಗೆ ಭಾರ ಆಗಬಾರ್ದು ಅಂಥೇಳಿ ಎಲ್ಲ ವಿಚಾರ ಮಾಡಾಕತ್ತೀನಿ ರೀ ನಾನು. ನೋಡೋಣ ದೇವ್ರು ಎಲ್ಲೆಲ್ಲಿ ತಂದು ಹಚ್ತಾನಂತ. ಆಕೆ ಮಗಳ ಬೈತಾಳೆ ಬಿಡ್ರಿ, ಅದೆಲ್ಲ ಯಾಕೆಲ್ಲ ವಿಚಾರ ಮಾಡ್ತೀನಿ, ನಾನು ನೋಡ್ಕೋತೀನಿ ನಿನಗೆ ಎಲ್ಲ ಇದು ಮಾಡ್ತೀನಿ ಅಂತಾಳ್ರಿ. ನೋಡ್ಕೋತಾನೂ ಇದ್ದಾಳ್ರಿ ಚಲೋತಂಗೆ. ನನಗೇನು ಬೇಕು ಅಷ್ಟು ನನಗೆ ರೊಕ್ಕನೂ ಕೊಡ್ತಾಳ್ರಿ. ನಂದೆಲ್ಲ ಪ್ರತಿಯೊಂದು ಏನೂ ಕಡಿಮೆ ಇಲ್ದಂಗೆ ಎಲ್ಲ ನೋಡ್ಕೋತಾಳ್ರಿ. ಆದರೂ ಒಮ್ಮೆ ಮೆಂಟಲಿ ಒಂದು ಸರಿ ನನಗೆ ಅಪ್ಸೆಟ್ ಆಗಿಬಿಡ್ತದೆ. ಅವಾಗ ಮತ್ತು ನಾನೇ ಮನಸ್ಸು ಸರಿ ಮಾಡಿಕೊಂಡು ಹೇಗಾದರೂ ಮತ್ತು ಜೀವನ ಕಳಿಬೇಕಲ್ಲ ಇನ್ನೊಂದು ಸ್ವಲ್ಪ ದಿವಸ ಅಂತ ಹಾಗೆ ಹೋಗ್ತಾ ಇರ್ತೇನೆ ರೀ. ನಾನು ಮನಸ್ಸಿಗೆಲ್ಲ ಧೈರ್ಯ ಹೇಳ್ಕೊಂಡು ಈ ಸಂಜೆದು ಅಡುಗೆದೆಲ್ಲ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ ನಾನು. ಇಲ್ಲಿ ರೊಟ್ಟಿ ಮಾಡೋದೆಲ್ಲ ಮುಗೀತ್ರಿ. ಹಾಗೆ ಸ್ವಲ್ಪ ಅಡುಗೆ ಮನೆಯೆಲ್ಲ ಸ್ವಚ್ಛ ಮಾಡಿ ಅಲ್ಲೇ ಕ್ಲೀನಾಗಿ ಒರೆಸಿ ಊಟ ರೆಡಿ ಮಾಡಿಕೊಂಡು ಬಂದು ಹೊರಗೆ ಕೂತ್ಕೊಂಡೆ ನೋಡ್ರಿ. ನನ್ನ ಫ್ರೆಂಡ್ಸ್ ಫೇವ್ರೆಟ್ ಸೀರಿಯಲ್ ಐತ್ರಿ, ಆ ಸೀರಿಯಲ್ ನೋಡ್ಕೊಂತ ಊಟ ಮಾಡಾಕತ್ತೇನೆ ನೋಡ್ರಿ ನಾ. ಕ್ಷಮೆ ಕೇಳೋಣ ಅಂತ ಬಂದ್ರೆ ನಿಮ್ಗೆ ಆ ಅರ್ಹತೆ ಇರುವುದು.
ನಿಮ್ಮಂತವ್ರಿಗೂ ನನ್ನ ಹತ್ರ 3 ಶಬ್ದ ಇದೆ. ನಮ್ಮಪ್ಪ ಹೇಳ್ಕೊಟ್ಟಿದ್ದು ದುಷ್ಟರಿಂದ ದೂರ ಇರುವುದು. ಆ ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಮೇಡಮ್. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ರಾಮನಗರ. ಯಾರ ಹೆಸರಿಗೆ ಅರ್ಚನೆ ಆಗಬೇಕಾಗಿತ್ತು? ತಿಲಕ. ಹೌದು. ರಾಶಿ ನಕ್ಷತ್ರ ಕುಂಭರಾಶಿ, ಶತಭಿಷ ನಕ್ಷತ್ರ. ಸರಿ. ಇದೇ ಹೆಸರು, ಇದೇ ರಾಶಿ, ಇದೇ ನಕ್ಷತ್ರ. ಯಾರು ಅರ್ಚನೆ ಮಾಡಿಸ್ಕೊಂಡು ಹೋದ್ರಲ್ಲ. ಇವತ್ತಿನ ಸುಭಾಷಿತ: ಕೆಲವೊಂದನ್ನು ಮರೆತು ಬದುಕಬೇಕು, ಕೆಲವೊಂದನ್ನು ಬಿಟ್ಟು ಬದುಕಬೇಕು, ಕೆಲವೊಂದನ್ನು ದೂರವಿಟ್ಟು ಬದುಕಬೇಕು, ಯಾವುದನ್ನು ಎಲ್ಲಿಡಬೇಕು, ಯಾವುದನ್ನು ಎಲ್ಲಿ ಬಿಡಬೇಕು, ಯಾವುದನ್ನು ಮರೆತು ಬಿಡಬೇಕು ಎಂಬುದನ್ನು ಕೂಲಂಕುಷವಾಗಿ ಪರಿಶೀಲನೆ ನಿರ್ಧಾರ ತೆಗೆದುಕೊಳ್ಳಬೇಕು. ಆಗಲಷ್ಟೇ ಬದುಕು ಸುಂದರವಾಗಿರಲು ಸಾಧ್ಯ.